कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि। मन्दारमाला कलितालकार्ये कपालमालाङ्कितसुन्दराय दिव्यम्बराय च दिगम्बराय नमः शिवाय च नमः शिवाय। काळी लोटांगण वंदीन चरण डोळ्यान पाहिन रूप तुझे प्रेमे अलिंगिन आनंदे पूजिन भावे ओवाळे नमणे नमः। त्वमेव माता पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव। कायेन वाचा मनसेन्द्रियैर्वा बुद्ध्यात्मना वा प्रकृति स्वभावात् करोमि यद्यत् सकलं परस्मै नारायणायति समर्पयामि। अच्युतं केशवं राम नारायणं कृष्णदामोदरं वासुदेवं हरिं श्रीधरं माधवं गोपिका वल्लभं जानकीनायकं रामचन्द्रं भजे। जय जय हे भगवती सुरभारती तव चरणौ प्रणमामः। जय जय हे भगवती सुरभारती तव चरणौ प्रणमामः। नाद ब्रह्ममयी जय वागेश्वरी नाद ब्रह्ममयी जय वागेश्वरी शरणं ते गच्छामः। जय जय हे भगवती सुरभारती तव चरणौ प्रणमामः 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 प्रणमामः। ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಐತಿಹ್ಯದ ಎಲ್ಲ ವೀಕ್ಷಕರಿಗೂ ನನ್ನ ನಲ್ಮೆಯ ನಮನಗಳು. ತ್ರೇತಾಯುಗದತ್ತ ನಮ್ಮನ್ನ ಕೊಂಡೊಯ್ಯುವ ಈ ಸ್ಥಳ ಪುರಾಣವು ಹಿಂದೂ ಧರ್ಮದ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣದಲ್ಲಿನ ಘಟನಾವಳಿಗಳನ್ನ ಮೆಲುಕು ಹಾಕಿಸುತ್ತದೆ. ವೈಕುಂಠದ ಅಧಿಪತಿಯಾದ ಮಹಾವಿಷ್ಣು ದುಷ್ಟ ಶಕ್ತಿಗಳನ್ನ ಸಂಹರಿಸಲು ಶ್ರೀರಾಮನ ಅವತಾರ ಎತ್ತಿದಾಗ ಶ್ರೀರಾಮನ ಪುಣ್ಯ ಪಾದ ಸ್ಪರ್ಶಿಸಿದ ನೆಲ ಇದು. ಐತಿಹ್ಯ ಹಲವು ಮಕ್ಕಳ ತಾಯಿ ಶ್ರೀ ಅಮೃತೇಶ್ವರಿಯದು. ಶ್ರೀದೇವಿಯು ನೆಲ ನಿಂತ ಶ್ರೀ ಕ್ಷೇತ್ರ ಕೋಟಾದ ಸ್ಥಳ ಮಹಿಮೆಯ ಬಗ್ಗೆ ಐತಿಹ್ಯ ಏನು ಹೇಳುತ್ತೆ ಕೇಳೋಣ ಬನ್ನಿ. ಅಮೃತೇಶ್ವರಿ ದರೆಗವತರಿಸಿದ ಕ್ಷೇತ್ರ ಪುರಾಣದ ಪುಣ್ಯ ಕಥೆ. ಅಮೃತ ವರ್ಷಿಣಿ ಅಮರ ಸಂಸ್ಕೃತಿಯು ಮಹಿಮೆಯ ತೋರಿದ ಶುಭ ಚರಿತೆ. ಅಮೃತೇಶ್ವರಿ ದರೆಗವತರಿಸಿದ ಕ್ಷೇತ್ರ ಪುರಾಣದ ಪುಣ್ಯ ಕಥೆ. ಅಮೃತ ವರ್ಷಿಣಿ ಅಮರ ಸಂಸ್ಕೃತಿಯು ಮಹಿಮೆಯ ತೋರಿದ ಶುಭ ಚರಿತೆ. ದಂಡಕಾರಣ್ಯ ಪಾಲಿಸುತ್ತೀರ್ಧನು ವೀರಕರಾಸುರ ಧರ್ಮದಲ್ಲಿ. ಕುಂಭಮುಖಿಯು ಸಹ ಧರ್ಮಿಣಿ ಆತಗೆ ಬಾಳುತ್ತಲಿರ್ದಳು ಮೋದದಲ್ಲಿ. ಯತಿಪತಿಯಾಗಿ ಏಕಮುಖಿಯುತ ಅತಿ ಪ್ರಭೆ ಸತಿಯೊಡತೋಷದೊಳು. ಈ ಹಿಂದೆ ರಾವಣನ ಬಂಧುವಾದ ಖರನೆಂಬ ಮಹಾಸುರನು ಶಿವನಿಗೆ ಸಮಾನಾದ ಪರಾಕ್ರಮವುಳ್ಳವನಾಗಿ ದಂಡಕಾರಣ್ಯದಲ್ಲಿ ವಾಸವಾಗಿದ್ದನು. ಆತನ ಪತ್ನಿಯಾದ ಕುಂಭಮುಖಿಯಿಂದಲೂ ತಂಗಿಯಾದ ಶೂರ್ಪನಖಿಯಿಂದಲೂ ದೂಷಣ ತ್ರಿಶಿರಾದಿ ಅನುಚರರಿಂದಲೂ ಕೂಡಿಕೊಂಡು ತನ್ನ ಅಣ್ಣನಾದ ರಾವಣನ ಅಪ್ಪಣೆಯಂತೆ ಲಂಕಾ ನಗರಿಗೆ ಉತ್ತರ ದಿಕ್ಕಿನ ಈ ದಂಡಕಾರಣ್ಯವನ್ನು ಪಾಲಿಸುತ್ತಿದ್ದನು. ಅಮೃತೇಶ್ವರಿ ದರೆಗವತರಿಸಿದ ಕ್ಷೇತ್ರ ಪುರಾಣದ ಪುಣ್ಯ ಕಥೆ. ಅಮೃತ ವರ್ಷಿಣಿ ಅಮರ ಸಂಸ್ಕೃತಿಯು ಮಹಿಮೆಯ ತೋರಿದ ಶುಭ ಚರಿತೆ. ಈ ಕರಾಸುರನು ರಾಕ್ಷಸನಾಗಿದ್ದರೂ ಧರ್ಮಿಷ್ಠನು ಪರಾಕ್ರಮಿಯೂ ಆಗಿದ್ದನಲ್ಲದೆ ಸದಾಕಾಲವು ತನ್ನ ಕುಲದೇವನಾದ ಶಂಕರರನ್ನು ಪೂಜಿಸುತ್ತಾ ಇರುತ್ತಿದ್ದನು. ಈತನ ಪತ್ನಿಯಾದ ಕುಂಭಮುಖಿಯೂ ಸಹ
ಪತಿವ್ರತ ಪಾರಾಯಣಳು, ಸಾಧು ಸ್ವಭಾವದಳು ಆಗಿದ್ದು ಸದಾಕಾಲ ತನ್ನ ಪತಿಯ ಜೊತೆಯಲ್ಲಿ ಪಾರ್ವತಿ ಪರಮೇಶ್ವರರ ಸೇವೆಯಲ್ಲಿ ತಲ್ಲೀನಳಾಗಿದ್ದಳು. नमामि शमीशान निर्वाणरूपम् विभुं व्यापकं ब्रह्मवेदस्वरूपम् निजं निर्गुणं निर्विकल्पं निरीहम् चिदाकाशमाकाशवासं भजेऽहम्. ಹೀಗಿರಲು ಒಮ್ಮೆ ವಿಹಾರಕ್ಕಾಗಿ ಶೂರ್ಪನಖಿಯನ್ನು ಕೂಡಿಕೊಂಡು ಕುಂಭಮುಖಿಯು ವನದಲ್ಲಿ ಸಂಚಾರ ಮಾಡುತ್ತಿರಲು ಮಧು ಮಾಸದ ವನಸಿರಿಗೆ ಮನಸೋತ ಅವರೀರ್ವರು ಪುಷ್ಪ ಸಂಗ್ರಹ ಹಾಗೂ ಮಧು ಸಂಗ್ರಹ ಮಾಡುತ್ತಾ ಬೇರೆ ಬೇರೆ ಮಾರ್ಗದಲ್ಲಿ ಹೋದರು. ಆಗ ಇದೇ ಮಾರ್ಗದಲ್ಲಿ ಏಕಮುಖಿ ಮಹರ್ಷಿಗಳ ಪತ್ನಿಯಾದ ಅತಿಪ್ರಭೆ ಎನ್ನುವವಳು ತನ್ನ ಪತಿಯು ನಿಧನ ಹೊಂದಿದ್ದರಿಂದ ವೈರಾಗ್ಯದಿಂದ ಕೂಡಿದವಳಾಗಿ ಪ್ರಾಯ ಪ್ರಬುದ್ಧನೂ ಸುಂದರನೂ ವಿದ್ಯಾವಂತನೂ ಆದ ತನ್ನ ಮಗ ಬಹುಶ್ರುತ ಎಂಬುವನೊಂದಿಗೆ ತೀರ್ಥಯಾತ್ರೆಗಾಗಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡುತ್ತಿದ್ದಳು. ಹೀಗಿರಲು ಬಾಲ ವಿಧವೆಯು ಸ್ವಭಾವದ ಅತಿ ಕಾಮುಕಳು ಆಗಿರುವ ಶೂರ್ಪನಖಿಯು ಅತಿಪ್ರಭೆಯ ಮಗನಾದ ಆ ಋಷಿಕುಮಾರನನ್ನು ನೋಡಿ ಮೋಹಿತಳಾಗಿ ಪರಿಪರಿಯಾಗಿ ಬೇಡುತ್ತಾಳೆ. ಆತನು ಒಪ್ಪದಿರಲು ಶೂರ್ಪನಖಿಯು ಆತನನ್ನು ಬಲಾತ್ಕಾರದಿಂದ ಸಂಹರಿಸುತ್ತಾಳೆ. ತನ್ನ ಏಕಮಾತ್ರ ಪುತ್ರನ ಮರಣದಿಂದ ಅತಿಪ್ರಭೆಯು ದುಃಖದಿಂದ ರೋಧಿಸುತ್ತಿರುವಾಗ ಈ ಶಬ್ದವನ್ನು ಕೇಳಿದ ಕುಂಭಮುಖಿಯು ಅಲ್ಲಿಗೆ ಬರುತ್ತಾಳೆ. ಶೋಕಾನ್ನಳಾದ ಅತಿಪ್ರಭೆಯು ಈ ಕುಂಭಮುಖಿಯನ್ನೇ ತನ್ನ ಮಗನನ್ನು ಸಂಹರಿಸಿದ ಶೂರ್ಪನಖಿ ಎಂದು ತಿಳಿದು ನಿನಗೆ ಮಕ್ಕಳು ಹುಟ್ಟದೇ ಹೋಗಲಿ ಎಂದು ಶಾಪ ಕೊಟ್ಟಳು. ನಂತರ ತನ್ನ ಮಗನ ಮರಣಕ್ಕೆ ಕಾರಣಳಾದವಳು ಕುಂಭಮುಖಿ ಅಲ್ಲವೆಂದು ತಿಳಿದು ನಿಜಕ್ಕೂ ಮಗನನ್ನು ಸಂಹರಿಸಿದ ಶೂರ್ಪನಖಿಗೆ, ಎಲೈ ಶೂರ್ಪನಖಿಯೇ, ನೀನು ಪುನಃ ರೂಪವಂತನನ್ನು ಮೋಹಿಸಿ ಮಾನಭಂಗ ಹೊಂದಿದವಳಾಗಿ ನಿನ್ನ ವಂಶಕ್ಕೆ ಮೃತ್ಯು ಸ್ವರೂಪಳಾಗು ಎಂದು ಶಾಪ ಕೊಟ್ಟು ಸಮೀಪದಲ್ಲಿರುವ ಪ್ರಪಾತಕ್ಕೆ ಹಾರಿ ಪ್ರಾಣ ಕಳೆದುಕೊಂಡಳು. ಈ ರೀತಿ ಋಷಿಪತ್ನಿಯ ಶಾಪದಿಂದ ದುಃಖ ತಪ್ತಳಾದ ಕುಂಭಮುಖಿಯು ನಡೆದ ವಿಚಾರವನ್ನು ತನ್ನ ಪತಿಯಾದ ಕರನಿಗೆ ತಿಳಿಸಿದಳು. ಕರಾಸುರನು ತನ್ನ ಪತ್ನಿಯಾದ ಕುಂಭಮುಖಿಯನ್ನು ಅನೇಕ ವಿಧವಾಗಿ ಸಂತೈಸಿ ಈ ಶಾಪವು ನಿವಾರಣೆಗಾಗಿ ಮಕ್ಕಳನ್ನು ಪಡೆಯಲು ಮುಂದೇನು ಮಾಡಬೇಕೆಂದು ಯೋಚಿಸಿ ತನ್ನ ಕುಲ ಪುರೋಹಿತರಾದ ಶುಕ್ರಾಚಾರ್ಯರಲ್ಲಿ ಮೊರೆ ಹೋದನು. ವಿಷಯವನ್ನು ತಿಳಿದ ಶುಕ್ರಾಚಾರ್ಯರು, ಎಲೈ ಕರಾಸುರನೇ, ನೀನು ಮಾಯಾಸುರನಿಂದ ನಿರ್ಮಿತವಾದ ಜ್ಯೇಷ್ಠ ಲಿಂಗವನ್ನು ತಂದು 1 ವರ್ಷ ಪರ್ಯಂತ ದೀಕ್ಷಿತನಾಗಿ ಆ ಲಿಂಗವನ್ನು ಪೂಜಿಸಬೇಕು. ನಿನ್ನ ಪತ್ನಿಯಾದ ಕುಂಭಮುಖಿಯೂ ಕೂಡ ನಿಷ್ಠೆಯಿಂದ ಜಗದಂಬಿಕೆಯಾದ ಅಮೃತೇಶ್ವರಿ ದೇವಿಯನ್ನು ಪೂಜಿಸಬೇಕು ಎಂದು ತಿಳಿಸಿದರು. ಕರಾಸುರನು ಮಾಯಾಸುರನಲ್ಲಿದ್ದಲ್ಲಿಗೆ ಹೋಗಿ ಶುಕ್ರಾಚಾರ್ಯರು ಹೇಳಿದ ಜ್ಯೇಷ್ಠ ಲಿಂಗವನ್ನು ತಂದು ಮನೋಹರವಾದ ಶುಕಪುರ ಎಂಬ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದನಲ್ಲದೆ ಸಮೀಪದಲ್ಲಿಯೇ ಜಗನ್ಮಾತೆ ಅಮೃತೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ದಂಪತಿಗಳಿರ್ವರು ಶುಕ್ರಾಚಾರ್ಯರು ತಿಳಿಸಿದಂತೆ ಉಮಾಮಹೇಶ್ವರನನ್ನು ಪೂಜಿಸುತ್ತಿದ್ರು. ನಿದ್ರಾಹಾರಗಳನ್ನು ತ್ಯಜಿಸಿ ಅತ್ಯಂತ ಶ್ರದ್ಧೆಯಿಂದ ತಪಸ್ಸನ್ನಾಚರಿಸುತ್ತಿದ್ದ ದಂಪತಿಗಳಿಗೆ ಶಿವನು ಪ್ರತ್ಯಕ್ಷನಾಗಿ ಜ್ಞಾನೋಪದೇಶ ಮಾಡಿದನಲ್ಲದೆ ಕೆಲವು ಕಾಲಗಳ ನಂತರ ಶ್ರೀ ಮಹಾವಿಷ್ಣುವಿನ ಅವತಾರ ರೂಪನಾದ ಶ್ರೀರಾಮಚಂದ್ರನು ಈ ದಂಡಕಾರಣ್ಯಕ್ಕೆ ಬಂದಾಗ ಅವನೊಡನೆ ಯುದ್ಧ ಮಾಡಿ ಮುಕ್ತಿ ಹೊಂದುವಿ ಎಂದು ವರವನ್ನು ಅನುಗ್ರಹಿಸಿ, ಅಲ್ಲಿಯವರೆಗೆ ಇದೇ ಸ್ಥಳದಲ್ಲಿ ನೀನು ಪ್ರತಿಷ್ಠಿಸಿದ ಜ್ಯೇಷ್ಠ ಲಿಂಗವನ್ನು ಅರ್ಚಿಸುತ್ತಾ ಇರು. ಅಲ್ಲದೆ ನಿನ್ನ ನಿತ್ಯ ಕರ್ಮಾನುಷ್ಠಾನಗಳ ಅನುಕೂಲಕ್ಕಾಗಿ ಸರ್ವತೀರ್ಥ ಸಾನ್ನಿಧ್ಯವುಳ್ಳ ಸರೋವರವನ್ನು ನಿರ್ಮಿಸುತ್ತೇನೆ ಎಂದು ತಿಳಿಸಿದನಲ್ಲದೆ ಈ ಸರೋವರದಲ್ಲಿ ಗಂಗಾದಿ ಸಕಲ ತೀರ್ಥಗಳು ಸನ್ನಿಹಿತವಾಗಿರುತ್ತದೆ. ಇನ್ನು ಮುಂದೆ ಈ ಸರೋವರವು ವರುಣ ತೀರ್ಥವೆಂದು ಪ್ರಸಿದ್ಧವಾಗಲಿ ಎಂದು ಹರಸಿ ಅಂತರ್ಧಾನ ಹೊಂದಿದನು. ಇದೇ ರೀತಿ ಕುಂಭಮುಖಿಯ ತಪಸ್ಸಿಗೆ ಮೆಚ್ಚಿದ ಅಮೃತೇಶ್ವರಿಯು ಮನೋಹರವು ಕಾಂತಿಯುಕ್ತವೂ ಆದ ರೂಪಾತಿಶಯದಿಂದ ಆಕೆಗೆ ಪ್ರತ್ಯಕ್ಷಳಾಗಿ, ಕುಂಭಮುಖಿಯೇ, ಬೇಕಾದ ವರಗಳನ್ನು ಕೇಳು ಎನ್ನಲು ದೇವಿಯ ದಿವ್ಯ ಸ್ವರೂಪ ದರ್ಶನದಿಂದ ಉಂಟಾದ ಸಂತೋಷಾತಿಶಯದಿಂದಲೂ ಋಷಿಪತ್ನಿಯ ಶಾಪ ಪ್ರಭಾವದಿಂದಲೂ ಭ್ರಾಂತಿತಳಾಗಿ, ತಾಯೇ, ನೀನು ನಿತ್ಯ ಯೌವನೆಯಾಗಿ ಶಿವನಂತಹ ಪುತ್ರರನ್ನು ಬಹಳ ಕಾಲದವರೆಗೆ ಪಡೆ ಎಂದು ಬೇಡಿದಳು. ಮಂದಸ್ಮಿತೆಯಾದ ಅಮೃತೇಶ್ವರಿ ದೇವಿಯು ತಥಾಸ್ತು ಎಂದಳು. ಅಲ್ಲದೆ, ಎಲೈ ಕುಂಭಮುಖಿಯೇ,
ಋಷಿ ಶಾಪದಿಂದ ನಿನಗೆ ಮಕ್ಕಳನ್ನು ಪಡೆಯುವ ಭಾಗ್ಯ ಇಲ್ಲ. ಆ ಕಾರಣದಿಂದಲೇ ನಾನು ಮಕ್ಕಳನ್ನು ಪಡೆಯುವಂತೆ ಅನುಗ್ರಹಿಸು ಎಂದು ಕೇಳುವ ಬದಲು ನೀನು ಮಕ್ಕಳನ್ನು ಪಡೆ ಎಂದು ಕೇಳಿಕೊಂಡಿರುತ್ತಿ. ಆದರೂ ಚಿಂತಿಸಬೇಡ. ಇನ್ನು ಕೆಲವೇ ಸಮಯದ ನಂತರ ಇಲ್ಲಿಗೆ ಆಗಮಿಸುವ ಶ್ರೀರಾಮಚಂದ್ರನಿಂದ ನಿನ್ನ ಪತಿಯಾದ ಕರಾಸುರನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆಗ ನೀನು ಕೂಡ ಅನಾಯಾಸವಾಗಿ ಇಲ್ಲಿಯೇ ನೆಲೆಸಿರುವ ನನ್ನಲ್ಲಿ ಐಕ್ಯವನ್ನು ಹೊಂದುವಿ. ಅನಂತರ ಇದೇ ಸ್ಥಳದಲ್ಲಿ ಶಿವಲಿಂಗ ಸದೃಶ್ಯವಾದ ಲಿಂಗಗಳು ಆಗಾಗ ಉತ್ಪತ್ತಿಯಾಗುತ್ತವೆ. ಇವರೇ ನಿನ್ನ ಮಕ್ಕಳೆಂದು ತಿಳಿ. ಅನಂತರ ನಾನು ಹಲವು ಮಕ್ಕಳ ತಾಯಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದವಳಾಗಿ ಭಕ್ತರಿಗೆ ಅನುಗ್ರಹವನ್ನುಂಟು ಮಾಡುತ್ತಾ ಇಲ್ಲಿಯೇ ನೆಲೆಸಿರುತ್ತೇನೆ ಎಂದು ತಿಳಿಸಿ ಅಲ್ಲಿಯೇ ಅಂತರ್ಧಾನ ಹೊಂದಿದಳು. ಕೆಲವು ಕಾಲಗಳ ನಂತರ ಸೀತಾಸಹಿತನಾದ ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಾಗ ಶೂರ್ಪನಖಿಯ ನಿಮಿತ್ತವಾಗಿ ಕರಾಸುರನಿಗೂ ಶ್ರೀರಾಮನಿಗೂ ಯುದ್ಧವಾಯಿತು. ಶಿವನ ವರಪ್ರಸಾದದಿಂದ ಶ್ರೀರಾಮನೇ ಮಹಾವಿಷ್ಣುವಿನ ಅವತಾರವೆಂದು ತಿಳಿದು ಕರಾಸುರನು ಯುದ್ಧ ಮಾಡಿ ಮುಕ್ತಿಯನ್ನು ಹೊಂದಿದನು. ಕುಂಭಮುಖಿಯ ಶ್ರೀದೇವಿಯನ್ನು ಧ್ಯಾನ ಮಾಡುತ್ತಾ ಅಮೃತೇಶ್ವರಿ ದೇವಿಯಲ್ಲಿ ಐಕ್ಯ ಹೊಂದಿದಳು. ಅಂದಿನಿಂದ ಶ್ರೀ ಅಮೃತೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಶಿವಲಿಂಗಗಳು ಉದ್ಭವಗೊಂಡಿತು. ಆದುದರಿಂದ ಶ್ರೀ ಅಮೃತೇಶ್ವರಿ ದೇವಿಯನ್ನು ಹಲವು ಮಕ್ಕಳ ತಾಯಿ ಎಂದು ಕರೆಯಲಾರಂಭಿಸಿದರು. ಈಗ ಈ ಹೆಸರೇ ಪ್ರಸಿದ್ಧಿಯಾಗಿದೆ. ವರದನು ಮಾಸದ ಕೆಂಡ ಸೇವೆಯಲ್ಲಿ ಪರಮ ತುಲಾಭಾರ ಹಾಲು ಹಬ್ಬದಲ್ಲಿ ಶುಕ್ರವಾರದ ಪೂಜೆಗೆ ಒಲಿವೆ ಶಕ್ತಿ ರೂಪಿಣಿ ಕೋಟದ ಚೆಲುವೆ ಚೆಲುವಾಂತ ಚಿನ್ಮಯಿ ಹಲವು ಮಕ್ಕಳ ತಾಯಿ ಒಲಿದು ವರವ ನೀಡೆ ಕರುಣಾಮಯಿ ಅನುಪಮ ಗುಣಮಯಿ ಭ್ರಮರ ಕುಂತಳೆ ಕಾಪಾಡು ಸದೈ ಅಮರ ಮಂಗಳೇ. ಶ್ರೀರಾಮಚಂದ್ರನು ದಂಡಕಾರಣ್ಯದಲ್ಲಿ ಕರದೂಷಣಾದಿ ರಾಕ್ಷಸರನ್ನು ಸಂಹರಿಸಿದ ನಂತರ ಋಷಿ ಮುನಿಗಳು ನಿರ್ಭೀತರಾಗಿ ಅಲ್ಲಲ್ಲಿ ಆಶ್ರಮಗಳನ್ನು ಸ್ಥಾಪಿಸಿಕೊಂಡು ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿಕೊಂಡಿದ್ದರು. ಆಗ ಶೂರ್ಪನಖಿಯಿಂದ ಅಕಾಲ ಮರಣಕ್ಕೆ ತುತ್ತಾದ ಅತಿಪ್ರಭೆಯ ಮಗನಾದ ಬಹುಶ್ರುತನು ಪೂರ್ವಾರ್ಜಿತ ಪಾಪಶೇಷಗಳಿಂದ ಬ್ರಹ್ಮ ರಾಕ್ಷಸನಾಗಿ ಇದೇ ಸ್ಥಳದಲ್ಲಿದ್ದು ಇಲ್ಲಿನ ಮಹರ್ಷಿಗಳನ್ನು ಬ್ರಾಹ್ಮಣರನ್ನು ಪೀಡಿಸುತ್ತಿದ್ದನು. ಒಮ್ಮೆ ಶ್ರೀ ಅಮೃತೇಶ್ವರಿ ಸನ್ನಿಧಿಯಲ್ಲಿ ಋಷಿಗಳು ಯಜ್ಞವನ್ನು ನಡೆಸುತ್ತಿರುವಾಗ ಮಾಯಾರೂಪದಿಂದ ಬಂದು ಯಜ್ಞ ಶಿಷ್ಟವನ್ನು ಅಪಹರಿಸಿಕೊಂಡು ಹೋದನು. ತಮ್ಮ ಯಾಗಾದಿಗಳು ಈ ರೀತಿ ಹಾಳಾಗಿ ಹೋಗುವುದನ್ನು ನೋಡಿದ ಋಷಿಗಳು ಬ್ರಹ್ಮ ರಾಕ್ಷಸನ ಕೃತ್ಯವೇ ಇರಬಹುದೆಂದು ಊಹಿಸಿ ಈ ಬ್ರಹ್ಮ ರಾಕ್ಷಸನ ಸಂಹಾರಕ್ಕೆ ಶ್ರೀದೇವಿಯು ಸಮರ್ಥಳೆಂದು ತಿಳಿದು ಅನೇಕ ವಿಧವಾಗಿ ಶ್ರೀ ಅಮೃತೇಶ್ವರಿಯನ್ನು ಸ್ತೋತ್ರ ಮಾಡಿದರು. ಋಷಿಗಳ ಭಕ್ತಿಗೆ ಮೆಚ್ಚಿದ ಶ್ರೀದೇವಿಯು ಪ್ರತ್ಯಕ್ಷಳಾಗಿ ನಿಮಗೆ ಬೇಕಾದ ವರಗಳನ್ನು ಕೇಳಿರಿ ಎಂದು ಹೇಳಿದಳು. ಆಗ ಋಷಿಗಳು, ಹೇ ದೇವಿಯೇ, ನಮ್ಮ ಯಜ್ಞ ಯಾಗಾದಿಗಳನ್ನು ನಾಶ ಮಾಡುವ ಈ ಬ್ರಹ್ಮ ರಾಕ್ಷಸನನ್ನು ನೀನು ಸಂಹರಿಸಿ ನಮಗೆ ರಕ್ಷಣೆಯನ್ನುಂಟು ಮಾಡಬೇಕು ಎಂದು ಪ್ರಾರ್ಥಿಸಿಕೊಂಡರು. ಆಗ ದೇವಿಯು ಋಷಿಗಳಿಗೆ ಅಭಯವನ್ನು ನೀಡುತ್ತಾ, ಈ ಬ್ರಹ್ಮ ರಾಕ್ಷಸನನ್ನು ನಾನು ಮಹಾಮಾರಿ ಸ್ವರೂಪಿಣಿಯಾಗಿ ನಾಶಪಡಿಸಿ ನಿಮ್ಮ ಯಜ್ಞ ಯಾಗಾದಿಗಳನ್ನು ಸಾಂಗವಾಗಿ ನೆರವೇರುವಂತೆ ಅನುಗ್ರಹಿಸುತ್ತೇನೆ. ನೀವು ಇನ್ನು ಮುಂದೆ ಮಹಾಮಾರಿ ಸ್ವರೂಪಳಾದ ನನ್ನನ್ನು ಮದ್ಯ ಮಾಂಸಾದಿಗಳಿಂದ ಅರ್ಚಿಸಿರಿ. ನಾನು ಸಾತ್ವಿಕ ರೂಪಿಣಿಯಾದ ಅಮೃತೇಶ್ವರಿಯಾಗಿಯೂ ತಾಮಸ್ವರೂಪಿಣಿಯಾದ ಮಾರಿಯಾಗಿಯೂ ಇಲ್ಲಿ ನೆಲೆಸಿ ಇಲ್ಲಿಯ ಜನರ ಸಕಲ ಸಂಕಷ್ಟಗಳನ್ನು ಪರಿಹರಿಸುತ್ತಾ ಇರುತ್ತೇನೆ ಎಂದು ಅಭಯ ಕೊಟ್ಟು ಅಂತರ್ಧಾನ ಹೊಂದಿದಳು. ಶ್ರೀದೇವಿಯು ಮಾರಿ ಸ್ವರೂಪದಿಂದ ಬ್ರಹ್ಮ ರಾಕ್ಷಸನನ್ನ ನಾಶ ಮಾಡಿ ಅದಕ್ಕೆ ಮುಕ್ತಿಯನ್ನು ಕರುಣಿಸಿ ಇದೇ ಸನ್ನಿಧಿಯಲ್ಲಿ ನೆಲೆಸಿ ಭಕ್ತರ ಸಮಸ್ತ ರೋಗಾದಿಗಳನ್ನ ಭೂತ ಪ್ರೇತಾದಿ ಬಾಧೆಗಳನ್ನ ಪರಿಹರಿಸುತ್ತಾ ಜಗತ್ತಿಗೆ ಮಂಗಳವನ್ನುಂಟು ಮಾಡುತ್ತಾ ಒಂದಂಶದಿಂದ ಮಾರಿ ದೇವತೆಯಾಗಿಯೂ ಇನ್ನೊಂದು ಅಂಶದಿಂದ ಅಮೃತೇಶ್ವರಿ ಆಗಿಯೂ ವಿರಾಜಿಸುತ್ತಾಳೆ. ದೇವಿಯ ಮುಂಭಾಗದಲ್ಲಿ ಶ್ರೀ ರಕ್ತೇಶ್ವರಿಯ ಶಿಲಾಮೂರ್ತಿ ಇದೆ.
ಪರಿವಾರ ದೇವತೆಗಳಾದ ವೀರಭದ್ರನ ಗುಡಿ ಹಾಗೂ ನಾಗನ ಶಿಲಾಮೂರ್ತಿ ಮತ್ತು ಕಾಷ್ಟಶಿಲ್ಪದ ಮೂರ್ತಿಗಳಾದ ಬೊಬ್ಬರ್ಯ, ಉಮಾಲ್ತಿ, ಚಿಕ್ಕು, ನಂದಿ ಹಾಗೂ ಪಂಜುರ್ಲಿ ದೈವಗಳ ಗುಡಿ ಅತಿ ಸನಿಹದಲ್ಲೇ ಇದೆ. ವರುಣ ತೀರ್ಥವು ದಕ್ಷಿಣದಲ್ಲಿದೆ. ಇದರ ನಡುವೆ ಅಮೃತೇಶ್ವರಿಯು ವಿರಾಜಮಾನಳಾಗಿದ್ದಾಳೆ. ರಾಜಶೇಖರ ಮತ್ತು ಹಿರೇಮಹಾಲಿಂಗೇಶ್ವರ ದೇವಸ್ಥಾನಗಳು ಅನತಿ ದೂರದಲ್ಲಿಯೇ ಇದೆ. श्रीवीरभद्राय नमो नमः। उग्ररूपाय विद्महे शिवप्रियाय धीमहि तन्नो श्रीभद्र प्रचोदयात्। श्रीवीरभद्राय नमो नमः। उग्ररूपाय विद्महे शिवप्रियाय धीमहि। ईश गिरीश नरेश परेश महेश बिलेशय भूषण भो। ईश गिरीश नरेश परेश महेश बिलेशय भूषण भो। साम्ब सदा शिव शम्भो शङ्कर शरणं मे तव चरणयुगम्। साम्ब सदा शिव शम्भो शङ्कर शरणं मे तव चरणयुगम्। शरणं मे तव चरणयुगम्। शरणं मे तव चरणयुगम्। ಶ್ರೀದೇವಿಯ ನಿತ್ಯ ಪೂಜೆಯು ಅನಾದಿ ಕಾಲದಿಂದಲೂ ನಾಥ ಸಂಪ್ರದಾಯಕ್ಕೆ ಸೇರಿದ ಧರ್ಮನಾಥಿ ಪಂಥದ ಜೋಗಿ ಜನಾಂಗದವರಿಂದ ಸಂಪ್ರದಾಯಬದ್ಧವಾಗಿ ನಡೆದು ಬರುತ್ತಿರುವುದು ಈ ಕ್ಷೇತ್ರದ ವಿಶಿಷ್ಟವಾಗಿದೆ. ಇವತ್ತು ನಮ್ಮ ಜೊತೆ ಪ್ರಧಾನ ಅರ್ಚಕರಾದ ಶ್ರೀ ಸಂತೋಷ್ ಜೋಗಿ ಅವರಿದ್ದಾರೆ. ದೇವಾಲಯದಲ್ಲಿನ ವಿಶೇಷತೆಗಳು, ಪೂಜಾದಿ ವಿವರಣೆಗಳನ್ನು ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಕ್ಷೇತ್ರ ಅಂದರೆ ಭಾರಿ ವಿಶೇಷ. ಇಲ್ಲಿ ಬರುವ ಭಕ್ತರು ಯಾವ ರೀತಿ ಅಂದರೆ ಮಕ್ಕಳಾಗದಿದ್ದವರು ಮತ್ತು ಮದುವೆ ಆಗದಿದ್ದವರು ಇಲ್ಲಿ ಬಂದು ಬೇಡ್ಕೊಳ್ತಾರೆ. ಅದೇ ರೀತಿ ಈಗ 3 ವರ್ಷಕ್ಕೊಂಥರ ಉದ್ಭವ ಆಗ್ತದೆ ಅಂತೇಳಿ ಇದು ಮತ್ತು ಇದು ಹೆಲ್ತ್ ಪ್ರಾಬ್ಲಮ್ ಮತ್ತು ಸ್ಕಿನ್ ಇದೇನೋ ಪ್ರಾಬ್ಲಮ್ ಅಂದರೆ ಇಲ್ಲಿ ಬಂದು ಬೇಡ್ಕೊಳ್ತಾರೆ. ಅದೆಲ್ಲ ಇದಾಗುತ್ತೆ. ನಾವು ಅದೇ ಎಣ್ಣೆ ಸೇವೆ ಅದು ವಿಶೇಷ. ಎಣ್ಣೆ ಬಂದು ಒಳಗೋಗಿ ಅವರೇ ಭಕ್ತಾದಿಗಳೇ ಹಚ್ಚುವಂಥದ್ದು. ಮತ್ತು ಅದ್ರ ನೆಕ್ಸ್ಟ್ ಹುರುಳಿ ಕೊಡ್ತೇವೆ. ಅದರಿಂದ ಸ್ಕಿನ್ ಪ್ರಾಬ್ಲಮ್ ಅಂತ ಇದ್ದರೆ ಅದು ಸಾಲ್ವ್ ಆಗ್ತದೆ ಅಷ್ಟೇ. ಮತ್ತು ಸೇವೆಗಳು ಇಲ್ಲಿ ಎಣ್ಣೆ ಸೇವೆ ಅದೊಂದು ವಿಶೇಷ. ಅದೇ ರೀತಿ ಈಗ ಇಲ್ಲಿ ವಿಶೇಷ ಏನಂದರೆ ನವರಾತ್ರಿ ಅದೊಂದು ವಿಶೇಷ. 9 ದಿವಸ ಎಲ್ಲ ರೀತಿಯಲ್ಲಿ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಇದು ಮಾಡ್ತೇವೆ, ಯಾವುದು ಅಲಂಕಾರ ಮಾಡ್ತೇವೆ. 9 ದಿವಸ ಆಗಿ 10ನೇ ದಿವಸ ವಿಜಯದಶಮಿ ಅಂತೇಳಿ ಅದು ಹಾಗೆ ಬೇರೆ ಬೇರೆ ರೀತಿಯ ದೇವಿಯ ಅಲಂಕಾರ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಮತ್ತು ಅದೇ ರೀತಿ ನವರಾತ್ರಿ ನಂತರ ಅದಲ್ಲದೆ ಮತ್ತು ಜನವರಿಗೆ ಹಬ್ಬ ಜಾತ್ರೆ ಇರ್ತದೆ. ಅದೇ ಅಂತಂದರೆ ಒಂದು 10, 11 ಅಥವಾ 9 ಹೊತ್ತು 2 ದಿವಸ ಬರ್ತದೆ. ಒಂದು ವರ್ಷದಲ್ಲಿ 9 ಹೊತ್ತು ಬರ್ತದೆ, ಮತ್ತೊಂದು ಟೈಮಲ್ಲಿ 10, 11 ಬರ್ತದೆ. ಅದೇ ರೀತಿ ಯಾವ ರೀತಿ ಅಂದರೆ ಒಂದು ತುಲಾಭಾರ ಸೇವೆ ಮತ್ತು ಗೆಂಡೆ ಸೇವೆ. ತುಲಾಭಾರ ಸೇವೆ ಅಂದರೆ ಮಕ್ಕಳಾಗದಿದ್ದವರು ಆ ಟೈಮಲ್ಲಿ ಬಂದು ವಿಶೇಷವಾಗಿ ತುಂಬ ಬರ್ತದೆ. ಸಾಧಾರಣ ಎಷ್ಟು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಬರ್ತದೆ. ಅದೇ ರೀತಿ ಈಗ ಗೆಂಡ ಸೇವೆ ಹಾಗೆ ಭಕ್ತಾದಿಗಳು ಬಂದು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಅವರೊಟ್ಟಿಗೂ ಗೆಂಡ ಸೇವೆ ನಡೀತಾರೆ. ನಮ್ಮ ಪರಶುರಾಮ ಸೃಷ್ಟಿಯ ಈ ದೇವಸ್ಥಾನ ಸಾಮಾನ್ಯ ಎಷ್ಟು ವರ್ಷದ ಹಿಂದೆ ಆ ತಾಯಿ ಇಲ್ಲಿ ನೆಲೆ ನಿಂತಿದ್ದಾಳೆ ಎನ್ನುವ ಸರಿಯಾದ ಇತಿಹಾಸದ ಹಿನ್ನೆಲೆಯನ್ನು ಹೇಳಲಿಕ್ಕೆ ಕಷ್ಟ ಆದರೂ ಕೂಡ ತುಂಬ ಮಹಿಮೆ ಹಾಗೂ ಶಕ್ತಿಯನ್ನು ಹೇಳಲಿಕ್ಕೆ ಅಸಾಧ್ಯವಾಗಿರುವಷ್ಟು ಶಕ್ತಿಯನ್ನು ತುಂಬಿಕೊಂಡಿರುವಂಥ ಮಹಾದೇವಿಯವರು. ನಮ್ಮ ಮನಸ್ಸಿನ ಸಂಕಲ್ಪಗಳೇನಿದೆ ಅದನ್ನು ಮನಸ್ಸಿನಿಂದ ಪ್ರಾರ್ಥನೆ ಧರ್ಮನಿಷ್ಠೆಯಿಂದ ಮಾಡುವಾಗ ಆ ಸಂಕಲ್ಪಗಳನ್ನು
ಸಂಪೂರ್ಣವಾಗಿ ನೆರವೇರಿಸಿಕೊಟ್ಟಂಥ ಇತಿಹಾಸವನ್ನು ಪಡೆದಿರುವಂಥ ದೇವಿ. ಹಾಗೆ ವಿಶ್ವದ ಎಲ್ಲ ಮೂಲೆಯಲ್ಲೂ ಅವಳ ಭಕ್ತಾದಿಗಳು ಇರ್ತಾರೆ. ಹಾಗೆ ನೋಡುವುದಕ್ಕೆ ತೋರುವುದಕ್ಕಿರುವ ಒಂದೇ ಶಕ್ತಿ ಯಾರು ವಿಭಿನ್ನವಾದಂಥ ರೌದ್ರ, ಸೌಮ್ಯ ಹಾಗೂ 3 ಗುಣಗಳನ್ನು ಹೊಂದಿರುವಂಥ ಶಕ್ತಿ ದೇವಿ. ಮಹಾಶಕ್ತಿ ಪೀಠದ ರೀತಿಯಲ್ಲಿ ಅವಳ ಪ್ರಭಾವಗಳನ್ನು ಜಗತ್ತಿನಾದ್ಯಂತ ತನ್ನ ಶಕ್ತಿಯನ್ನು ಪ್ರಕಟಿಸುತ್ತಾಳೆ. ಅದೇ ರೀತಿ ಯಾರು ಧರ್ಮನಿಷ್ಠೆಯಿಂದ ಅವರ ಸಂಕಲ್ಪಗಳನ್ನು ಪ್ರಾರ್ಥನೆ ಮಾಡ್ತಾರೆ, ಖಂಡಿತವಾಗಲೂ ಅವರ ಸಂಕಲ್ಪಗಳು ನೆರವೇರುತ್ತದೆ. ಅದೇ ರೀತಿ ಸ್ಥಳದ ಪುರಾಣ ತುಂಬ ದೊಡ್ಡದಾದ ಕಥೆ ಇದೆ ಅದಕ್ಕೆ ಹಿಂದೆ ಮುಂದಿನಲ್ಲಿ. ಹಾಗೆ ನಮಗೆ ಗೋಚರ ಇರುವಂಥ ಸತ್ಯ ಏನಂತೇಳಿದ್ರೆ, ತುಂಬ ಸತ್ಯ ಹಾಗೂ ನಿಷ್ಠೆಯನ್ನು ಹೊಂದಿರುವಂಥ ಭಕ್ತಾದಿಗಳ ಯಾವ ಸಂಕಲ್ಪಗಳಿದೆಯೋ ಅದನ್ನು ಸಂಪೂರ್ಣವಾಗಿ ನೆರವೇರಿಸಿಕೊಳ್ಳುವಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ವಿಶೇಷವಾಗಿ ಉತ್ಸವ, ಹಾಗೆ ಹಲವು ಮಕ್ಕಳ ತಾಯಿ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೆ ಉದ್ಭವ ಆಗುವಂಥ ಒಂದು ಲಿಂಗಗಳೇನಿದೆ ಅದನ್ನು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಇದಕ್ಕೆ ಸ್ಥಳ ಕಡಿಮೆ ಆಗುವ ವ್ಯವಸ್ಥೆಯಲ್ಲಿ ಅದನ್ನು ಸ್ವಲ್ಪ ಮಟ್ಟಿಗೆ ಇರುವ ವಿಸ್ತೀರ್ಣದಲ್ಲೇ ಎಷ್ಟೋ ವರ್ಷಕ್ಕೊಂದು ಸಾಮಾನ್ಯವಾಗಿ ಮೂಡಿ ಬರಲಿ ಎನ್ನುವ ಪ್ರಾರ್ಥನೆ ಇಟ್ಟು ಆ ಪ್ರಾರ್ಥನೆಗೆ ದೇವಿ ಮನಸ್ಸನ್ನು ಕೊಟ್ಟು ಅದೇ ರೀತಿ ನಮ್ಮ ಸಂಕಲ್ಪಗಳಿಗೆ ಕೂಡಿಕೊಂಡು ನಡೆಯುವಂಥ ವಿಷಯ. ಹಾಗೆ ಬೇರೆ ಬೇರೆ ಸೇವೆಗಳು, ಸಂತಾನ ಇಲ್ಲದಿರುವವರಿಗೆ ಸಂತಾನದ ಭಾಗ್ಯ, ಹಾಗೆ ಅವರವರ ಏನು ಕೋರಿಕೆ ಇಷ್ಟಾರ್ಥಗಳಿದೆ ಧರ್ಮನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದ ಆ ಸಂಕಲ್ಪವನ್ನು ಖಂಡಿತ ದೇವಿ ನೆರವೇರಿಸುವುದು. Whenever we come here on holidays, so my mom used to bring us here. So since then I have a very special place for this temple in my heart. So whenever I pass on or whenever I go from this road, I always make a point to come here, and I feel very satisfied. And when whatever I have prayed over here, so it has fulfilled. So since then I come here, and whoever comes along with me or whoever visits, now I'm settled in Mangalore, whoever comes here, so I come along with them, and I make a point to make them to see this place. It's so beautiful, and I'm really proud to be here from this place, from Kota. Thank you. ಸುರೇಶ್ ಅಣ್ಣ ನಮಸ್ತೆ. ನಮಸ್ತೆ. ಸೊ ನೀವಿವಾಗ ಅಮೃತೇಶ್ವರಿ ಮೇಳದಲ್ಲಿ ಯಕ್ಷ ಕಲಾವಿದನಾಗಿ ಹಾಗೆ ಅಲ್ಲಿನ ಮೇಳದ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ನಮ್ಗೆ ಇವಾಗ ಅಮೃತೇಶ್ವರಿ ದೇವಿ ಅಂತ ಬಂದಾಗ ಸೊ ಇಲ್ಲಿ ಯಕ್ಷಗಾನ ಸೇವೆ ಅಥವಾ ಬೆಳಕಿನ ಸೇವೆ ಅಂತ ಹೇಳಿ ಭಕ್ತರು ಕೊಡ್ತಾರೆ. ಸೊ ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾಕಾಗಿ ಈ ಬೆಳಕಿನ ಸೇವೆ? ಯಕ್ಷಗಾನ ಸೇವೆ ಎಲ್ಲ ಬಯಲಾಟ ಮೇಳಗಳಲ್ಲಿಯೂ ಹರಿಕೆ ಸೇವೆ ಅಂತೇಳಿ ಇರುತ್ತದೆ. ಅಂದರೆ ಭಕ್ತರ ಮನದ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಉದ್ಯೋಗಕ್ಕಾಗಿಯೋ ಅಥವಾ ಆಸ್ತಿ ವಿಚಾರದಲ್ಲಿ ಆಗಲಿ, ಮದುವೆಯ ವಿಚಾರದಲ್ಲಾಗಲಿ, ಸಂತಾನದ ವಿಚಾರದಲ್ಲಾಗಲಿ ಯಾವುದೇ ಒಂದು ತೊಂದರೆ ಬಂದರೂ ದೇವರಲ್ಲಿ ಹರಿಕೆಯನ್ನು ಹೇಳಿಕೊಳ್ತಾರೆ. ಆದರೆ ನಮ್ಮ ಅಮೃತೇಶ್ವರಿ ಮೇಳದ ವಿಶೇಷತೆ ಏನು ಕೇಳಿದರೆ, ಅಮೃತೇಶ್ವರಿ ಅಮ್ಮ ಹಲವು ಮಕ್ಕಳ ತಾಯಿ. ಅಮೃತೇಶ್ವರಿ ದೇವಸ್ಥಾನಕ್ಕೆ ಹೋದರೆ ಗೊತ್ತಾಗ್ತದೆ, ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ. ಅಲ್ಲಿಯ ಬೆಳಕಿನ ಸೇವೆಯೇ ಒಂದು ರೀತಿ ವಿಶೇಷ, ವಿಚಿತ್ರ, ನಾವು ಆಶ್ಚರ್ಯವೂ ಅದರಲ್ಲಿ ಕಂಡದ್ದಿದೆ. ಹೇಗೆ ಕೇಳಿದರೆ, ಸಂತಾನ ದೇವತೆ ಅಂತ ನಮ್ಮ ತಾಯಿಗೆ ಹೆಸರು, ಅಮೃತೇಶ್ವರಿ ಅಮ್ಮ ಮಕ್ಕಳ ತಾಯಿ. ಆ ತಾಯಿಯ ಸೇವೆಯನ್ನ, ಆ ಯಕ್ಷಗಾನ ಸೇವೆಯನ್ನ ಮಾಡಿಸುವುದಕ್ಕೆ ಮೂಲ ಅಂತ ಹೇಳಿದರೆ, ಹಲವು ಮಕ್ಕಳ ತಾಯಿಯಾದ ನಮ್ಮ ಅಮೃತೇಶ್ವರಿ ಅಮ್ಮನಿಗೆ
ಬೆಳಕಿನ ಸೇವೆ ಅಂದರೆ ಇಷ್ಟ. ಬೆಳಕಿನ ಸೇವೆಯನ್ನು ಹೇಳಿಕೊಂಡ್ರೆ ಯಾವ ಆಸೆಯನ್ನು ನಾವು ಈಡೇರಿಸಿಕೊಳ್ಳಬಹುದು. ಭಕ್ತರಿಗೆ ಮುಖ್ಯವಾಗಿ ದೇವರ ಮೇಲೆ ನಂಬಿಕೆಯೇ ಮುಖ್ಯ. ಅದರಲ್ಲಿಯೂ ಇಲ್ಲಿಯ ವಿಶೇಷತೆ ಕೇಳಿದರೆ ಬೆಳಕಿನ ಸೇವೆ, ಯಕ್ಷಗಾನ ಸೇವೆ ಅಂತ ಹೇಳಿದರೆ ಮುಖ್ಯವಾಗಿ ನಮ್ಮ ತಾಯಿಗೆ ಸಂತಾನ ದೇವತೆ ಅಂತ ಹೇಳ್ತಾರೆ. ಸಂತಾನ ಇಲ್ಲದೆ ಇದ್ದವರದೆಷ್ಟೋ ಈಗ ಹರಕೆ ಆಗುವುದೇ ನಮ್ಮ ಅಮೃತೇಶ್ವರಿಯಲ್ಲಿ ಹೆಚ್ಚಾಗಿ 100ಕ್ಕೆ 100 ಈಗ ಸಂತಾನಕ್ಕಾಗಿ ಹರಕೆಯನ್ನು ಹೇಳಿಕೊಳ್ಳುವರು. ಹರಕೆ ಹೇಳಿಕೊಂಡವರು ಎಷ್ಟೋ ಮಂದಿ ನಾವು ಕೇಳಿದ್ದು ನೋಡಿದ್ದು, ಆಟ ಮಾಡಿಸುವವರು ನಾವು ಕೇಳ್ತೇವಲ್ಲ, ಬೆಳಿಗ್ಗೆ ನೀವು ಯಾಕಾಗಿ ಹರಕೆ ಹೇಳ್ಕೊಂಡದ್ದು ಅದೆಲ್ಲ ಹೇಳ್ತೇವಲ್ಲ. ಎಂತೆಂಥ ಉದಾಹರಣೆಗಳೆಲ್ಲ ಇದೆ, ಅದೀಗ ನನಗೆ ನೆನಪಾಗುವುದಿಲ್ಲ. 15-20 ವರ್ಷ ಮಕ್ಕಳಾಗದೇ ಇದ್ದವರೆಲ್ಲ ಇಲ್ಲಿ ಬಂದು ಹೇಳಿಕೊಂಡಾಗ ಮಕ್ಕಳಾದದ್ದಿದೆ. ಡಾಕ್ಟರ್ ಹತ್ರ ಮಣಿಪಾಲದಲ್ಲಿ ಅಥವಾ ದೊಡ್ಡ ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ನಿಮಗೆ ಮಕ್ಕಳೇ ಆಗುವುದಿಲ್ಲ ಅಂದವರಿಗೂ ಮಕ್ಕಳಾದದ್ದಿದೆ ಇಲ್ಲಿ ಹರಕೆ ಹೇಳಿಕೊಂಡ ಮೇಲೆ. ಹಾಗಾಗಿ ನಮ್ಮ ತಾಯಿ ಸಂತಾನ ದೇವತೆ. ಸಂತಾನ ಇಲ್ಲದೆ ಇದ್ದವರು ಯಾರೇ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು ಅವ್ರಿಗೆ ಖಂಡಿತ ಯೋಗ ಉಂಟು ಅಂತಾದ್ರೆ ಆಗಿಯೇ ಆಗ್ತದೆ ಇಲ್ಲಿ. ಮೇಳದ ಬಗ್ಗೆ ಇನ್ನೇನಾದ್ರೂ ವಿಚಾರಗಳು? ಮೇಳ ಅಂದ್ರೆ ನಮ್ಮ ಅನಾದಿ ಕಾಲದಿಂದ ಇದ್ದ ಮೇಳ, ನಾವು ಹುಟ್ಟುವುದಕ್ಕೆ ಮೊದಲೇ ಇದ್ದದ್ದು. ನಮ್ಮ ಪೂರ್ವಜರೆಲ್ಲ ಸಣ್ಣಗಿರುವಾಗಲೇ ಅಮೃತೇಶ್ವರಿ ದೇವಸ್ಥಾನಕ್ಕೆ ಆಟಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಆವಾಗಲೆಲ್ಲ ನೋಡಿದ ಅನುಭವ. ನಮ್ಮ ಮನೆ ಹತ್ರ ಎಲ್ಲ ಬೆಳಕಿನ ಸೇವೆ ಆಗ್ತಾ ಇತ್ತು, ಅದೆಲ್ಲ ನೋಡಿದ ಅನುಭವ. ಈಗ ಹರಿಕೆ ಮೇಳ ಅಂದರೆ ಈಗ ಧಾರ್ಮಿಕ ವತಿಯಿಂದ ಆದಮೇಲೆ ತುಂಬಾ ಬದಲಾಗಿದೆ. ನಮ್ಮ ಅಮೃತೇಶ್ವರಿ ದೇವಸ್ಥಾನವೂ ಬದಲಾಗಿದೆ, ಇಲ್ಲಿಯ ಎಲ್ಲ ವ್ಯವಸ್ಥೆಗಳು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಆ ದಿಶೆಯಲ್ಲಿ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಅಮ್ಮನ ದೇವಸ್ಥಾನ ಎಷ್ಟು ಒಳ್ಳೆ ರೀತಿಯಲ್ಲಿ ಇದೆಯಲ್ಲ, ಆಗ್ತದಲ್ಲ ಅಂತೇಳಿ ನಮಗೆ ಹೆಮ್ಮೆ ಆಗ್ತಿದೆ. ಅದಕ್ಕೆ ಮೂಲ ಕಾರಣ ನಮ್ಮ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿಗೆಲ್ಲ ಮುಖ್ಯವಾಗಿ ಹೆಸರಾದವರು ನಾವು ಪುರಾಣದಲ್ಲಿ ದಾನಶೂರ ಕಾರಣ ಅಂತ ಕೇಳಿದ್ದೇವೆ. ಕೈಯಲ್ಲಿದ್ದದ್ದನ್ನು ತೆಗೆದುಕೊಟ್ಟು ಆ ಹೆಸರನ್ನು ನಮ್ಮ ಈ ಪ್ರಾಂತ್ಯಕ್ಕೆ ಆನಂದಿಸಿಕೊಂಡರು. ಅವರು ಅಮೃತೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ವ್ಯವಸ್ಥಾಪಕರಾಗಿ ಕೆಲವು ವರ್ಷ ಆಯಿತು. ಆ ಎಂಡೋಮೆಂಟ್ ಮೇಳ ಆದಲ್ಲಿಂದ ಅವರ ವ್ಯವಸ್ಥಾಪಕತ್ವದಲ್ಲಿ ಅಮೃತೇಶ್ವರಿ ಮೇಳ ಒಂದು ಉತ್ತಮ ಸ್ಥಿತಿಗೆ ಬಂದಿದೆ. ಇದು ನಾನು ಹೇಳುವುದಲ್ಲ, ಹೊರಗಿನ ಮೇಳದವರು ಅಥವಾ ಹೊರಗಿನವರೆಲ್ಲರೂ ಹೇಳ್ತಾರೆ. ಆ ರೀತಿಯ ವ್ಯವಸ್ಥೆಯಲ್ಲಿ ನಮ್ಮ ಮೇಳ ನಡೀತಾ ಇದೆ. ಅದಕ್ಕೆ ಕಾರಣ ಆನಂದ್ ಸಿ ಕುಂದರ್ ಕಲಾವಿದರನ್ನು ಅತಿಯಾದ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದರು. ಅವರ ಸುಖ ಕಷ್ಟಕ್ಕೆ ಅವರ ಸಂಭಾವನೆ ಮತ್ತು ಅವರ ಮೇಳದ ತಿರುಗಾಟದಲ್ಲಿ ಮಾಡಿದ ಸಂಭಾವನೆ ಅಲ್ಲದೆ ಅವರ ಕಷ್ಟಕ್ಕೆ ಎಷ್ಟೋ ಮಂದಿ ನಮ್ಮ ಮೇಳದಲ್ಲಿದ್ದ ಕಲಾವಿದರಿಗೆ ಒದಗಿದ್ದಾರೆ. ಅವರು ಈಗ ಅವರನ್ನು ಸ್ಮರಿಸ್ತಾರೆ. ಹಾಗಾಗಿ ನಮ್ಮ ಮೇಳಕ್ಕೆ ಬಂದವರು ಬಿಟ್ಟು ಹೋಗುವುದಿಲ್ಲ. ಯಾಕೆ ಕೇಳಿದರೆ ಅವ್ರ ಮೇಲಿದ್ದ ಅಭಿಮಾನ. ನಾನು ಅಷ್ಟೇ, ನನಗೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಮೇಳ ನೋಡ್ಕೊಳ್ಳೋದಕ್ಕೆ ಖಂಡಿತ ನನ್ನ ಸಾಧ್ಯ ಆಗದಂಥ ವಿಷಯ. ಮೇಳದ ಪ್ರಬಂಧಕನಾಗಿ ಕೆಲಸ ಮಾಡಬೇಕಿದ್ರೆ ಭಾರಿ ಕಷ್ಟ ಇದೆ. ಅದರಲ್ಲಿ ನಾನು ಅವರ ಸಹಕಾರದಿಂದ ಅದನ್ನು ಸುಲಭವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನಮ್ಗೆ ಅವರಿದ್ದಾರಲ್ಲ ಅಂತ ಮಾತ್ರ ಅಲ್ಲ, ಬರೇ ನನ್ನ ಮೇಲೆ ಮಾತ್ರ ಅಲ್ಲ, ಅವರ ಮೇಲಿನ ಅಭಿಮಾನದಿಂದ ಇದ್ದ ಕಲಾವಿದರು ನಮ್ಮ ಕೂಟ ಮೇಳ ಎಲ್ಲ ಅವರ ಇದು ಒಂದು ಅಭಿಮಾನದಿಂದಲೇ ಹೊಂದಿಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ನಿಂತಹ ನನ್ನ ಮಕ್ಕಳಾದಂತಹ ವೀರಭದ್ರ ಹಾಗೂ ಷಣ್ಮುಖರಿಗೆ ಅಲ್ಲಿಯೇ ನೆಲೆಯನ್ನ ಕಲ್ಪಿಸು. ಹಾಗೆಯೇ ನನ್ನ ಮುಂದೆ ರಕ್ತೇಶ್ವರಿಯನ್ನು ಪ್ರತಿಷ್ಠಾಪಿಸು. ನನ್ನ ಎಡಭಾಗದಲ್ಲಿ ಉಳಿದ ನನ್ನ ಮಕ್ಕಳಿಗೆ ನೆಲೆಯನ್ನ ಕೊಡು. ಭಕ್ತಶ್ರೇಷ್ಠರೇ, ಹಲವು ಮಕ್ಕಳ ತಾಯಿ ಅಮೃತೇಶ್ವರಿಯಾಗಿ, ಕಡಲ ಸರಿಯ ಬಾಂಧವಿಯಾಗಿ, ಭಕ್ತರನ್ನ ಪಡೆಯುವಂತಹ ಮಹಾತಾಯಿಯಾಗಿ, ಕೋಟ ಇರುವಂತಹ ಶ್ರೀ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಲ್ಲುತ್ತೇನೆ, ನೆಲೆಯಾಗಿ ನಿಲ್ಲುತ್ತೇನೆ, ನೆಲೆಯಾಗಿ ಬೆಳಗಿರಿ ಮಂಗಳಾರತಿ ಬನ್ನಿರಿ, ಬೆಳಗಿರಿ ಮಂಗಳಾರತಿಯ, ಬೆಳಗಿರಿ ಮಂಗಳಾರತಿಯ, ಬೆಳಗಿರಿ
ಅಮೃತೇಶ್ವರಿಗೆ ಶಿಲುಬೆ ಅಮೃತೇಶ್ವರಿಗೆ ಬೆಳಗಿರೆ ಮಂಗಳಾರತಿ ಬನ್ನಿರೆ ಬೆಳಗಿರೆ ಮಂಗಳಾರತಿಯ ಹಲವು ಮಕ್ಕಳಮ್ಮನಿಗೆ ನಮ್ಮ ಶಿಲುಬೆ ಅಮೃತೇಶ್ವರಿಗೆ ಬೆಳಗಿರೆ ಮಂಗಳಾರತಿ ಬನ್ನಿರೆ ಬೆಳಗಿರೆ ಮಂಗಳಾರತಿಯ. ಐತಿಹ್ಯದ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.